ನನ್ನ ಹೆಸರು ಬಸವರಾಜ್ ಸಂಗಪ್ಪ ಬುಗುಡಿ ರೀ. ಗೋವಿಂದದಿನಿ ಆರ್ಸಿ ರೀ. ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ರೀ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ಯಾವ್ರಿ. ಅವಾಗ ಬರ್ತಿದ್ದು ರೀ, ಅವಾಗ ಹೊಡಿತಿದ್ದೇವೆ ರೀ. ನಿನ್ನೆ ರಾತ್ರಿ ನಾವು ಬೇರೆ ಊರಿಗೆ ದೇವ್ರಿಗೆ ಮಾಡಕತ್ತು ಹೋಗಿದ್ದೇವೆ ರೀ. ಹೋಗೋಣ ಏನಾಯ್ತು ರೀ, ಒಟ್ಟು ಕೂಡ ಅಟ್ಯಾಕ್ ಮಾಡಿಬಿಟ್ಟವ್ರಿ. ಮಾಡೋಣ ಒಂದು 17 ದೊಡ್ಡ ಬದುಕ್ರಿ, ಒಂದು 6 ಸಣ್ಣ ಮರಿ ರೀ, ಎಲ್ಲ ಕಡ್ದು ಹಾಕಿ ಹೋಗ್ಬಿಟ್ಟವ್ರಿ ನಿನ್ನೆ ರಾತ್ರಿ ರೀ. ಸಪ್ಪಳಾಗಿತ್ತು ರೀ. ಅದು ಮಕ್ಕಳು ಎಲ್ಲ ಹೋಗಿ ಬಂದ್ರಿ. ಒಬ್ಬ ಸಣ್ಣ ಹುಡುಗದಾನ ರೀ, ಅವ ನಾಯಿ ನೋಡಿ ಭಯಪಟ್ಟು ಅಲ್ಲೇ ಕೂತ್ಬಿಟ್ಟಾನ ರೀ. ಅಂಜಿ ಕ್ಯಾಸಿ ರೀ, ಹೊರಗೆ ಬಂದಿಲ್ಲ ರೀ. ಅವ ಒಟ್ಟು ಅಟ್ಯಾಕ್ ಮಾಡಿ ನಾನು ಮೇಲೆ ಮಾಡಿಗಿಡ ಅವತ್ತೇಳಿ ಹೊರಗೆ ಬಂದಿಲ್ಲ ರೀ. ಅವ ಈ ಯಾರಿಗೆ ಡಾಕ್ಟರ್ ಸರ್ಗೆ ಹಚ್ಚೇವ್ರಿ, ಅವರ ಬರ್ತೀವಿ ಒಂದು ದಿನ ಬಂದಿಲ್ಲ ರೀ. ಇನ್ಮೇಲೆ ಬಂದು ಏನು ಕ್ರಮ ತಗೋತಾರ ಗೊತ್ತಿಲ್ಲ ರೀ. ಸರ್ಕಾರಕ್ಕೆ ಮನವಿ ಮಾಡೋದಂದ್ರೆ ಏನು ರೀ, ನಮಗೂ ನುಕ್ಸಾನ್ ಆಗಿದೆ ಸರ. ಏನಾರ ಕ್ರಮ ತಗೊಂಡು ಅವ್ರು ಬೀದಿನಾಗಿ ಹೋದಕ್ಕೆ ಕಡಿವಾಣ ಹಾಕ್ಬೇಕು ರೀ. ಹೊಳ್ಳಿ ನಮಗೂ ಒಟ್ಟು ನಾವು ಬಡವ್ರಿಗೆ ರೀ, ನಮಗೂ ಒಟ್ಟು ವ್ಯವಸಾಯ ಮಾಡ್ಬೇಕಂತ ಹೇಳ್ತೀವಿ. ಇದು ಹೆಂಗತ್ತಂದ್ರೆ ಇದ್ರ ಕಡ್ದಿದ್ದ ಆಕಾರ ನೋಡ್ಬೇಕಂದ್ರ ಯಾವುದೋ ಒಂದು ಪ್ರಾಣಿಯಿಂದ ಕಡ್ದಿದ್ದೈತಿ ಆ್ಯಕ್ಚುಲಿ. ಈಗ ನಾಯಿನೂ ಆಗಿರ್ಬೋದು, ನರಿನೂ ಆಗಿರ್ಬೋದು. ಸ್ಪೆಸಿಫಿಕ್ ಆಗಿ ಏನು ಯಾರು ನೋಡ್ತಾರಲ್ಲ, ನೋಡಿದವ್ರು ಹೇಳ್ಬೋದು ಅಷ್ಟೇ. ಬಟ್ ನಮಗೆ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂತಂದ್ರೆ ಒಂದು ಯಾವುದೋ ಪ್ರಾಣಿಯಿಂದ ಬಲವಾಗಿ ಕಡಿದು ಏನೈತಲ್ಲ ಅವು ಹರಿದೆಲ್ಲ ಹೊಟ್ಟೆಲ್ಲ ಹರ್ಕೊಂಡು ಹೋಗ್ಬಿಟ್ಟಿದಾವೆ. ಪ್ರಾಣಿ ಕಡಿತಾವ, ಒಂದು ಯಾವುದೋ ಪ್ರಾಣಿ ಕಡಿತಾಗೈತ್ರಿ. ಹೀಗಾಗಿ ಇದರಲ್ಲಿ ಏನೈತಲ್ಲ, ಇದು ಏನು ಪೋಸ್ಟ್ ಮಾರ್ಟಮ್ ಏನು ಅದಾವಲ್ಲ, ಯಾವ ತಿರ್ಕೊಂಡಿದ್ದಾವಲ್ರಿ, ಅವಕ್ಕೆಲ್ಲ 3 ತಿಂಗಳ ಮೇಲ್ಪಟ್ಟು ಏನದಾವಲ್ರಿ, 3 ತಿಂಗಳ ಮೇಲ್ಪಟ್ಟು ಇದ್ದವಪ್ಪ ಅಂದ್ರೆ ಗೌರ್ಮೆಂಟ್ದಿಂದ ಅವ್ರಿಗೆ ಸುಮಾರು 3,500 ರೂಪಾಯಿ ಸಹಾಯಧನ ಐತಿ. ಅದನ್ನು ನಾವು ಮಾಡಿಕೊಡ್ತೀವಿ. ಆಮೇಲೆ ದೊಡ್ಡ ಪ್ರಾಣಿಗಳಿಗೆ, ದೊಡ್ಡ ಆಡಿದ್ವಲ್ಲ, ಅದಕ್ಕೆ ಒಂದು ಆಡಿಗೆ 7,000 ರೂಪಾಯಿ ಅಂತ ಪರಿಹಾರಧನ ಐತಿ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಐತಿ. ಅದೇನೈತಲ್ಲ, ನಮ್ಮ ಇಲಾಖೆಯಿಂದ ನಾವು ಅದನ್ನು ಮಾಡಿಕೊಡ್ತೀವಿ. ಅದೇನು ತೊಂದರೆ ಇಲ್ಲ. ಬಟ್ ಏನಾಯ್ತದ, ಒಂದು ಸ್ವಲ್ಪ ಅದು ಬಜೆಟ್ ಬಂದಂಗೆ ಅವ್ರಿಗೆ ದುಡ್ಡು ರಿಲೀಸ್ ಮಾಡ್ತಾರೆ. ಒಂದು ಸ್ವಲ್ಪ ಬರೋದು ಅವ್ರಿಗೆ ಲೇಟ್ ಆಗ್ಬೋದು. ದುಡ್ಡು ಮಾತು ಏನಾಯ್ತು ಹೆಂಗಾರು ಮಾಡಿ ವ್ಯವಸ್ಥೆ ಮಾಡಿ ಅದನ್ನ ಭರಿಸ್ಕೊಡ್ತೀವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.